ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಭಾರತದ ಚುನಾವಣಾ ವ್ಯವಸ್ಥೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಪಡಿತಾ ಹೋಗೋಣ. ಮಕ್ಕಳೇ, ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡಿಬೇಕಾಗುತ್ತೆ. ಆ ಸಾರ್ವತ್ರಿಕ ಚುನಾವಣೆಗಳು ಅತ್ಯಂತ ನಿಷ್ಪಕ್ಷಪಾತವಾದಂತಹ ಮತ್ತು ನಿರ್ಭೀತಿಯಾದಂತಹ ಅಥವಾ ನಿರ್ಭಯವಾದಂತಹ ಒಂದು ವಾತಾವರಣದಲ್ಲಿ ಆ ಸಾರ್ವತ್ರಿಕ ಚುನಾವಣೆಗಳು ನಡಿಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ದೃಷ್ಟಿಯಿಂದಲೇ ಭಾರತದ ಸಂವಿಧಾನ ರಚನಾಕಾರರು ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಬೇಕು ಅಥವಾ ಚುನಾವಣೆಗಳು ಅತ್ಯಂತ ನಿಷ್ಪಕ್ಷಪಾತವಾಗಿ ಅಥವಾ ನಿರ್ಭೀತಿಯಾಗಿ ನಿರ್ಭಯವಾಗಿ ನಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದಲೇ ಭಾರತದ ಸಂವಿಧಾನದಲ್ಲಿಯೇ ಭಾರತಕ್ಕೆ ಒಂದು ಚುನಾವಣಾ ಆಯೋಗವನ್ನು ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಚುನಾವಣಾ ವ್ಯವಸ್ಥೆ, ಅದನ್ನು ಸಂವಿಧಾನದ ಮೂಲಕವೇ ರಚನೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಯಾರೂ ಕೂಡ ತೆಗೆದುಹಾಕಲಿಕ್ಕೆ ಬರೋದಿಲ್ಲ. ಸೊ ಸಂವಿಧಾನದ ಮೂಲಕವೇ ಅದರ ಅಧಿಕಾರಗಳನ್ನು, ಅದರ ಕಾರ್ಯಗಳನ್ನು ಮತ್ತು ಅದರ ರಚನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಅಷ್ಟು ಸುಲಭವಾಗಿ ಬದಲಾಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಆಯೋಗ ಅಥವಾ ಒಂದು ಸಂಸ್ಥೆಯಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ, ನಾನು ಆಗಲೇ ಹೇಳಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳು ಅತ್ಯಂತ ನಿಷ್ಪಕ್ಷಪಾತವಾಗಿರಬೇಕು. ಯಾವುದೇ ವ್ಯಕ್ತಿಯ ಪರವಾಗಿರ್ತಕ್ಕಂಥದ್ದಾಗಿರ್ಬಾರ್ದು ಅಥವಾ ಯಾವುದೇ ಪಕ್ಷದ ಪರವಾಗಿ ಕೂಡ ಆಗಿರಬಾರ್ದು. ಮತ್ತು ಜನರು ನಿರ್ಭಯವಾಗಿ, ಯಾವುದೇ ಭಯವಿಲ್ಲದೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಥವಾ ತಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಾತಾವರಣವನ್ನು ಕಲ್ಪಿಸಬೇಕಾಗುತ್ತೆ. ಆ ದೃಷ್ಟಿಯಿಂದಲೇ ಭಾರತದ ಸಂವಿಧಾನ ರಚನಾಕಾರರು ಈ ಒಂದು ಭಾರತದ ಒಂದು ಚುನಾವಣಾ ಆಯೋಗವನ್ನು ರಚನೆಗೆ ಭಾರತ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಭಾರತ ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳು ಏನಿವೆ, ಆ ವಿಧಿಗಳು ನಮಗೆ ಭಾರತದ ಚುನಾವಣಾ ಆಯೋಗದ ರಚನೆ, ಅದರ ಕಾರ್ಯ, ಅದರ ಅಧಿಕಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಈ ವಿಧಿಗಳ ಅನ್ವಯ ಭಾರತ ಒಂದು ಚುನಾವಣಾ ಆಯೋಗವನ್ನು, ಅದು ಸ್ವತಂತ್ರವಾಗಿರ್ತಕ್ಕಂಥ ಚುನಾವಣಾ ಆಯೋಗವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹಾಗೆಯೇ ಈ ಒಂದು ಚುನಾವಣಾ ಆಯೋಗ ಏನಿದೆ, ಭಾರತ ಚುನಾವಣಾ ಆಯೋಗ, ಇದು ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳನ್ನು ಮಾಡುತ್ತೆ. ನೋಡಿ, ಇದರ ಕೆಲಸ ಏನಪ್ಪ ಅಂತಂದರೆ, ಭಾರತ ಚುನಾವಣಾ ಆಯೋಗದ ಕೆಲಸ ಏನಪ್ಪ ಅಂತಂದರೆ, ಇದು ಒಂದು ಅಖಿಲ ಭಾರತ ಮಟ್ಟದ ಒಂದು ಚುನಾವಣಾ ಆಯೋಗ. ಅಂದರೆ ದೇಶದ ಮಟ್ಟದಲ್ಲಿರ್ತಕ್ಕಂಥ ಒಂದು ಚುನಾವಣಾ ಆಯೋಗ. ಈ ಆಯೋಗ ಏನು ಮಾಡುತ್ತೆ ಅಂತಂದರೆ, ರಾಜ್ಯ ಮತ್ತು ಕೇಂದ್ರಗಳ ಚುನಾವಣೆಗಳನ್ನು ನಡೆಸುವಂತಹ ಅಧಿಕಾರ ಈ ಒಂದು ಭಾರತ ಚುನಾವಣಾ ಆಯೋಗಕ್ಕೆ ಇದೆ. ಹಾಗಾದರೆ ಪ್ರತಿಯೊಂದು ರಾಜ್ಯದಲ್ಲಿ ನಡೀತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳನ್ನು ಯಾರು ನೋಡ್ಕೊಳ್ತಾರೆ ಅಂದರೆ, ಸ್ಥಳೀಯ ಮಟ್ಟದ ಚುನಾವಣೆಗಳು ಅಂದರೆ ಗ್ರಾಮ ಪಂಚಾಯತಿಗಳಿರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿಗಳಿರ್ಬೋದು, ನಗರಸಭೆಗಳಿರ್ಬೋದು. ಹಾಗಾದರೆ ಈ ಚುನಾವಣೆಗಳ ವ್ಯವಸ್ಥೆಯ ಜವಾಬ್ದಾರಿಯನ್ನು ಯಾರು ನೋಡ್ಕೊಳ್ತಾರೆ ಅಂತ ನಾವು ನೋಡೋದೇ ಆದರೆ, ಸೊ ಅದಕ್ಕೂ ಕೂಡ ಭಾರತ ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಪ್ರತಿಯೊಂದು ರಾಜ್ಯಗಳು ಒಂದೊಂದು ರಾಜ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡ್ಕೋಬೇಕಾಗುತ್ತೆ. ರಾಜ್ಯ ಚುನಾವಣಾ ಆಯೋಗಗಳನ್ನು ಅವರು ರಚನೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಭಾರತ ದೇಶದ ಚುನಾವಣಾ ಆಯೋಗ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚುನಾವಣೆಗಳ ಜವಾಬ್ದಾರಿಯನ್ನು ಹೊತ್ತರೆ, ರಾಜ್ಯ ಚುನಾವಣಾ ಆಯೋಗಗಳು ಇದಾವಲ್ಲ, ಇವು ಆಯಾ ರಾಜ್ಯದ ಸ್ಥಳೀಯ ಚುನಾವಣೆಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾವೆ. ಸೊ ಹಾಗಾಗಿ ಈ ಚುನಾವಣೆ ಏನಿದೆ, ರಾಜ್ಯ ಚುನಾವಣಾ ಆಯೋಗವನ್ನು ಭಾರತ ಸಂವಿಧಾನದಲ್ಲಿಯೇ ಕೂಡ ಅದು ಕೂಡ ಹೇಳಲ್ಪಟ್ಟಿದೆ ರಚನೆಗೆ. ಸೊ ಹಾಗಾದರೆ ಎಷ್ಟನೇ ವಿಧಿ ಅಂತ ನಾವು ನೋಡಿದ್ರೆ, 324 ಇಂದ ಕೆ ಮತ್ತು 324 ಏನು ವಿಧಿಗಳಿವೆ, ಸೊ ಅವು ನಮಗೆ ಈ ಒಂದು ರಾಜ್ಯ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇವು ಆಯಾ ಈ ಒಂದು ಚುನಾವಣಾ ಆಯೋಗ ಏನಿದೆ, ರಾಜ್ಯ ಚುನಾವಣಾ ಆಯೋಗ, ಇದು ಪ್ರತಿ ರಾಜ್ಯಗಳ ಸ್ಥಳೀಯ ಚುನಾವಣೆಗಳನ್ನು ನೋಡಿಕೊಳ್ಳುತ್ತೆ.
ಸ್ಥಳೀಯ ಚುನಾವಣೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿರುತ್ತೆ. ಅಂದರೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ನಗರಸಭೆಗಳು. ಸೊ ಈ ರೀತಿಯಾದಂಥ ಒಂದು ಚುನಾವಣಾ ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ರೂಢಿಸಿಕೊಡುವ ಅಥವಾ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದು ಭಾರತ ಸಂವಿಧಾನದಲ್ಲೇ ಅಳವಡಿಸಿರೋದ್ರಿಂದ ಇವು ಹೆಚ್ಚು ಮಹತ್ವವನ್ನು ಪಡೆದಿರ್ತಕ್ಕಂತಹ ಒಂದು ಚುನಾವಣಾ ವ್ಯವಸ್ಥೆ ಅಥವಾ ಒಂದು ವ್ಯವಸ್ಥೆಗಳಾಗಿ ನಮಗೆ ಕಾಣ್ತಾ ಹೋಗ್ತವೆ. ಹಾಗಾದರೆ ಈಗ ಭಾರತ ಚುನಾವಣಾ ಆಯೋಗದ ರಚನೆ ಹೇಗೆ ಮಾಡಲಾಗಿದೆ, ಅದರ ರೂಪ ಹೇಗಿದೆ ಅಂತ ನಾವು ನೋಡೋದಾದರೆ, ಭಾರತ ಚುನಾವಣಾ ಆಯೋಗವನ್ನು ನಾವು ಆಗಲೇ ಹೇಳಿದಾಗೆ ಭಾರತ ಸಂವಿಧಾನದ 324ನೇ ವಿಧಿಯ ಅನ್ವಯ ಭಾರತದಲ್ಲಿ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಚುನಾವಣಾ ಆಯೋಗವನ್ನು ರಚನೆ ಮಾಡಿಕೊಂಡಿದ್ದೀವಿ. ರಚನೆ ಆಗಿರ್ತಕ್ಕಂಥದ್ದು 1950 ಜನವರಿ 25ರಂದು ಅದು ರಚನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಅಥವಾ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಭಾರತ ಸಂವಿಧಾನದ 324ರ ವಿಧಿಯ ಅನ್ವಯ, ಯಾಕಂದ್ರೆ ಭಾರತ ಸಂವಿಧಾನದ 324ನೇ ವಿಧಿ ಹೇಳುತ್ತೆ ಭಾರತದಲ್ಲಿ ಒಂದು ಚುನಾವಣಾ ಆಯೋಗ ಇರಬೇಕು, ದೇಶ ಮಟ್ಟದ ಒಂದು ಚುನಾವಣಾ ಆಯೋಗ ಇರಬೇಕು ಅಂತ ಹೇಳೋದ್ರಿಂದ ಭಾರತದಲ್ಲಿ ಒಂದು ಚುನಾವಣಾ ಆಯೋಗವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಅದರ ಸ್ಥಾಪನೆ ಆಗಿದ್ದು 1950 ಜನವರಿ 25ರಂದು ಅವತ್ತು ನಾವು ರಚನೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಸಂಸ್ಥೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಇರ್ತಾರೆ ಅಂತ ನೋಡೋದಾದರೆ, ಇದಕ್ಕೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸಲ್ಪಡುತ್ತೆ. ನೋಡಿ, ಈ ಒಂದು ಚುನಾವಣಾ ಆಯೋಗಕ್ಕೆ ಒಬ್ಬ ಚುನಾವಣಾ ಆಯುಕ್ತರನ್ನು ನಾವು ನೇಮಕ ಮಾಡ್ತೀವಿ. ಅವನ ಮೂಲಕ ಇಡೀ ದೇಶದಲ್ಲಿರ್ತಕ್ಕಂತಹ ರಾಜ್ಯ ಮತ್ತು ಕೇಂದ್ರಗಳ ಏನು ಚುನಾವಣೆಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವನು ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿ ಪ್ರಕಾರ, ನೋಡಿ 1989 ಸಂವಿಧಾನದ 61ನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಇರ್ತಕ್ಕಂಥ ಸಾರ್ವತ್ರಿಕ ಮತದಾನದ ವಯಸ್ಸನ್ನು ನಾವು ಕಡಿಮೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ 1989ರವರೆಗೂ ಕೂಡ ಭಾರತದಲ್ಲಿ ಒಂದು ಮತದಾನ ಮಾಡುವಂಥ ಹಕ್ಕು ಕೇವಲ 21 ವರ್ಷಕ್ಕೆ ಮೇಲ್ಪಟ್ಟಂತು, 21 ವರ್ಷದ ಮೇಲ್ಪಟ್ಟಂಥವರಿಗೆ ಮಾತ್ರ ಆ ಹಕ್ಕು ಇರ್ತಕ್ಕಂಥದ್ದು ಕಾಣ್ತಾ ಇತ್ತು. 21 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದವರಿಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಆದರೆ 1989ರಲ್ಲಿ ಭಾರತ ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರ 21 ವರ್ಷ ಏನಿತ್ತಲ್ಲ ಅದನ್ನು ನಾವು 18 ವರ್ಷಕ್ಕೆ ಇಳಿಕೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಈಗ ಅಟ್ ಪ್ರೆಸೆಂಟ್ ಇವತ್ತಿನ ನಾವು ಪ್ರಸ್ತುತ ಹೇಳಬೇಕು ಅಂತಂದರೆ, ನಾವು ಭಾರತದ ಚುನಾವಣೆಯಲ್ಲಿ ಭಾಗವಹಿಸಬೇಕಾದ್ರೆ 21 ವರ್ಷ ಬೇಕಾಗಿಲ್ಲ, ಕೇವಲ 18 ವರ್ಷ ಆಗಿದ್ರೆ ಸಾಕು ನಾವು ಮತದಾನ ಮಾಡುವ ಹಕ್ಕನ್ನು ಪಡೀಲಿಕ್ಕೆ ಅವಕಾಶಗಳು ದೊರೀತಾ ಇದ್ದಾವೆ. 1989ರವರೆಗೆ ನಮಗೆ 21 ವರ್ಷ ಆದಮೇಲೆ ಮತದಾನ ಮಾಡುವ ಹಕ್ಕು ಬರ್ತಾ ಇತ್ತು. ಆದರೆ 89ರಲ್ಲಿ ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಮಾಡೋದ್ರ ಮೂಲಕ, ಅದನ್ನು ಬದಲಾಯಿಸೋದ್ರ ಮೂಲಕ 21 ವರ್ಷ ಇರೋದನ್ನು 18 ವರ್ಷಕ್ಕೆ ಇಳಿಸಲ್ಪಡ್ತು. ಸೊ ಹೀಗಾಗಿ ಭಾರತ ಚುನಾವಣಾ ಆಯೋಗಕ್ಕೆ ಹೆಚ್ಚಿನದಾದಂಥ ಅಧಿಕಾರ ಬಂತು ಅಥವಾ ಜವಾಬ್ದಾರಿಗಳು, ಕೆಲಸಗಳು ಜಾಸ್ತಿ ಆಗ್ತಾ ಹೋಯಿತು. ಯಾಕೆಂದರೆ 21 ವರ್ಷದ ವಯಸ್ಸಿನವರಿಗಿಂತ 18 ವರ್ಷದವರು ಜಾಸ್ತಿ ಇದ್ದಿದ್ದರಿಂದ, ಸೊ ಜನಸಂಖ್ಯೆ ಅಥವಾ ಮತದಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದರಿಂದ, ಅದರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ, ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಇಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನಿಂದನೇ ಎಲ್ಲ ಕೆಲಸಗಳನ್ನು ಮಾಡಿಸುವಂಥದ್ದು ತುಂಬ ಕಷ್ಟಕರವಾಗಿತ್ತು. ಅವನ ಮೇಲೆ ಹೆಚ್ಚಿನ ಕಾರ್ಯ ಹೊರೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ 1989ರಲ್ಲಿಯೇ ಮತ್ತೆ ಇಬ್ಬರು ಚುನಾವಣಾ ಆಯುಕ್ತರನ್ನು ಆತನ ಸಹಾಯಕರಾಗಿ ನೇಮಕವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಂಡು, ಅಂದರೆ 1989ರಲ್ಲಿ 89ರವರೆಗೆ ಒಬ್ಬ ಚುನಾವಣಾ ಆಯುಕ್ತ ಇದ್ದ. ಆದರೆ ಈಗಲ್ಲ, ಮತ್ತೆ ಇಬ್ಬರು, ಅಲ್ಲಿಗೆ ಟೋಟಲ್ ಆಗಿ 3 ಜನ ಚುನಾವಣಾ ಆಯುಕ್ತರಿದ್ದರು. ಅದರಲ್ಲಿ ಇಬ್ಬರು ಸಾಮಾನ್ಯ ಚುನಾವಣಾ ಆಯುಕ್ತರಾದರೆ ಇನ್ನೊಬ್ಬ ಮುಖ್ಯ ಚುನಾವಣಾ ಆಯುಕ್ತರಾಗ್ತಾ ಇದ್ರು. ಸೊ ಇವರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಸಂವಿಧಾನದಲ್ಲಿ ಹೇಳಿದೆ, ರಾಷ್ಟ್ರಪತಿಗಳೇ ಇವರನ್ನು ನೇಮಕ ಮಾಡುವಂತಹ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಿರೋದ್ರಿಂದ ಇವರನ್ನು ರಾಷ್ಟ್ರಪತಿಗಳು ನೇಮಕವನ್ನು ಮಾಡುವಂಥದ್ದು ನಮಗೆ ಕಾಣ್ತಾ ಇತ್ತು. ಆದರೆ 1990ರ ವೇಳೆಗೆ 1990ರಲ್ಲಿ ಮತ್ತೆ ಈ ಇಬ್ಬರು ಚುನಾವಣಾ ಆಯುಕ್ತರು ಏನಿದ್ರು
ಅವರಿಬ್ಬರನ್ನು ಕೂಡ ಆ ಹುದ್ದೆಯಿಂದ ತೆಗೆದುಹಾಕಲಾಯಿತು. ಆ ಹುದ್ದೆಗಳನ್ನು ತೆಗೆದುಹಾಕಲಾಗಿ ಕೇವಲ ಒಬ್ಬ ಚುನಾವಣಾ ಆಯುಕ್ತರನ್ನು ಮಾತ್ರ ಅಥವಾ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ನೇಮಿಸಲ್ಪಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಕಾರಣ ಅವರಲ್ಲೇ ಇರ್ತಕ್ಕಂಥ ಒಂದು ಗೊಂದಲ ಒಂದು ವಾತಾವರಣ ಸೃಷ್ಟಿ ಆಗಲಿಕ್ಕೆ ಸಹಾಯ ಆಯಿತು. ಯಾರು ಇದರಲ್ಲಿ ಇಂಪಾರ್ಟೆಂಟು, ಯಾರು ಮಾತ್ರ, ಸೊ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯಗಳು ಕ್ರಿಯೇಟ್ ದ್ವಂದ್ವಗಳು ಉಂಟಾಯಿತು. ಸೊ ಹಾಗಾಗಿ 1990ರಲ್ಲಿ ಮತ್ತೆ ಆ ಇಬ್ಬರು ಚುನಾವಣಾ ಆಯುಕ್ತರ ಸ್ಥಾನಗಳನ್ನು ಕಿತ್ತಾಕಿ ಕೇವಲ ಚುನಾವಣಾ ಆಯೋಗದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನನ್ನು ನೇಮಿಸಲಿಕ್ಕೆ ಕಾರಣ ಆಯ್ತಾ ಹೋಯಿತು. ಅದರ ನಂತರದಲ್ಲಿ 1993 ಅಂದರೆ 90ರಲ್ಲಿ ಆ ಎರಡು ಹುದ್ದೆಗಳನ್ನು ಕಿತ್ತಾಕಿದ್ರು. ಮತ್ತೆ 93ರಲ್ಲಿ ಅದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಹುದ್ದೆಗಳಾಗಿತ್ತು. ಯಾಕಂದ್ರೆ ಭಾರತ ಬಹುದೊಡ್ಡ ರಾಷ್ಟ್ರ ಮತ್ತು ಜನಸಂಖ್ಯೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಆಗಿತ್ತು. ಸೊ ಹಾಗಾಗಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನಿಂದಲೇ ಇಡೀ ಚುನಾವಣಾ ವ್ಯವಸ್ಥೆಯನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಮುಖ್ಯ ಚುನಾವಣಾ ಆಯುಕ್ತನ ಜೊತೆಗೆ ಇಬ್ಬರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತು. ಆದರೆ ಈಗ ಹಾಗೆ ಮಾಡಲಿಲ್ಲ. ಈಗ ಈ ಮೂವರಿಗೂ ಸಮಾನ ಅಧಿಕಾರವನ್ನು ಹಂಚಿಕೆಯನ್ನು ಮಾಡಲಾಯಿತು. ಈಗ ಮೂವರಿಗೂ ಸಮಾನವಾದಂಥ ಅಧಿಕಾರವನ್ನು ನೀಡಿತು. ಜೊತೆಗೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಅಭಿಪ್ರಾಯಗಳಲ್ಲಿ ಅಥವಾ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗ ಮೂವರು ಮತದಾನವನ್ನು ಮಾಡಬೇಕು. ಅದರಲ್ಲಿ ಯಾರಿಗೆ ಯಾವ ಕಡೆಗೆ ಮತದಾನ ಹೆಚ್ಚಾಗುತ್ತೆ, ಬಹುಮತ ಬರುತ್ತೆ, ಆ ವಿಚಾರವನ್ನು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು 1993ರಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಇಲ್ಲಿ 3 ಜನ ಇರ್ತಾರೆ, 3 ಜನನ ಓಟ್ ಹಾಕುವಂಥದ್ದು. ಆ 3 ಜನರಲ್ಲಿ ಯಾವ ಕಡೆಗೆ ಎರಡು ಓಟ್ ಬೀಳುತ್ತೋ ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟೇ, ಇಲ್ಲೇನಿಲ್ಲ. ಸೊ ಅಲ್ಲಿ 3 ಜನ ಇರೋದ್ರಿಂದ ಸೊ ಹಾಗಾಗಿ ಏನಾದರೂ ಭಿನ್ನಾಭಿಪ್ರಾಯ ಉಂಟಾದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ರೂಪವನ್ನು ಈಗ 1993ರಲ್ಲಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದೆ, ಇವರನ್ನು ರಾಷ್ಟ್ರಪತಿಗಳೇ ನೇಮಕವನ್ನು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಇವರ ಒಂದು ಅಧಿಕಾರ ಅವಧಿಯನ್ನು ನೋಡಿದ್ರೆ ಇಲ್ಲಿವರೆಗೆ ನಾವು ಅವರ ಒಂದು ರಚನೆಯನ್ನು, ಭಾರತ ಚುನಾವಣಾ ಆಯೋಗ ಹೇಗೆ ರಚನೆ ಆಯಿತು, ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಸೊ ಈಗ ಅವರ ಅಧಿಕಾರ ಅವಧಿಯನ್ನು ನಾವು ನೋಡಿದರೆ, ನಾನು ಆಗಲೇ ಹೇಳಿದಾಗೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳೇ ನೇಮಕವನ್ನು ಮಾಡ್ತಾರೆ. ಇವರ ಅಧಿಕಾರ ಅವಧಿಯನ್ನು ನೋಡಿದ್ರೆ ನಾವು 6 ವರ್ಷ ಅಧಿಕಾರ ಅವಧಿ ಇರುತ್ತೆ. ಆಯುಕ್ತರ ಅವಧಿ 6 ವರ್ಷ ಇರುತ್ತೆ, ಅಥವಾ 65 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಪ್ರಥಮವಾಗುತ್ತೋ ಅದನ್ನು ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಅಂದರೆ ಯಾವುದು ಮೊದಲು ಮುಗಿಯುತ್ತೆ, ಅವನ 65 ವರ್ಷ ಬೇಗ ಮುಗೀತು ಅಂತಂದರೆ ಅಲ್ಲಿಗೆ ಅವ್ನು ರಿಟೈರ್ಮೆಂಟ್ ತೊಗೋಬೇಕಾಗುತ್ತೆ. ಅಥವಾ ಟೈಮ್ ಇತ್ತು, ಇನ್ನೂ ಟೈಮ್ ಇದೆ ಅನ್ನೋದಾದರೆ 6 ವರ್ಷ ತನಕ ತೆಗೆದುಕೊಳ್ತೇವೆ. ಅಂದರೆ ಅವರು ನೇಮಕ ಆದ ಅವಧಿ ಇಂಪಾರ್ಟೆಂಟ್ ಆಗಿರುತ್ತೆ. 62 ವರ್ಷ ಆಗಿತ್ತು ಅವನಿಗೆ ಮುಖ್ಯ ಚುನಾವಣಾ ಆಯುಕ್ತನಾದಾಗ ಅಂದಾಗ ಕೇವಲ 3 ವರ್ಷ ಮಾತ್ರ ಅವನ ಅಧಿಕಾರ ಅವಧಿ ಇರುತ್ತೆ. ಯಾಕಂದರೆ 65 ವರ್ಷ ಆಗಿಬಿಡುತ್ತೆ 3 ವರ್ಷ ನಂತರ. ಅದೇ ಅವನು 55 ವರ್ಷದಲ್ಲಿ ಆದಾಗ 6 ವರ್ಷ ಆದ್ರೂ 61 ವರ್ಷ ಆಗುತ್ತೆ. ಸೊ ಹಾಗಾಗಿ ಅವನು 6 ವರ್ಷ ಕಂಪ್ಲೀಟಾಗಿ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇದರ ಮಧ್ಯದಲ್ಲಿಯೇ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಫಸ್ಟ್ ಆಗ್ಬೋದು. ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೋ ಅದರ ಆಧಾರದ ಮೇಲೆ ಅವನು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಅವನು 6 ವರ್ಷ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅವನಿಗೆ 65 ವರ್ಷ ಆಗಿರಬೇಕು. ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೋ ಅದರ ಆಧಾರದ ಮೇಲೆ ಆ ಮುಖ್ಯ ಚುನಾವಣಾ ಆಯುಕ್ತನಿಂದ ಹುದ್ದೆಯಿಂದ ಕೆಳಗಿಳಿಯುವಂಥ ಅವಕಾಶಗಳು ಇದ್ದಾವೆ. ಆದರೆ ಇದ್ರ ಮಧ್ಯದಲ್ಲಿ ಅವನಿಗೆ ಏನಾದರೂ ರಾಜೀನಾಮೆಯನ್ನು ಕೊಡಬೇಕು ಅಂತ ಅನಿಸಿದರೆ ರಾಷ್ಟ್ರಪತಿಗಳೇ ನೇರವಾಗಿ ರಾಜೀನಾಮೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಚುನಾವಣಾ ಆಯುಕ್ತ ಏನಾದರೂ ದೇಶಭ್ರಷ್ಟ ಕೆಲಸವನ್ನು ಮಾಡಿರುವಂಥದ್ದು ಅಥವಾ ಅಸಮರ್ಥತೆ ಇರ್ಬೋದು, ದುರ್ನಡತೆ, ಕೆಟ್ಟ ಕೆಲಸಗಳನ್ನು ಮಾಡಿರುವಂಥದ್ದು ಇರ್ಬೋದು. ಸೊ ಈ ರೀತಿಯಾದಂತಹ ಕೆಲಸಗಳಲ್ಲಿ ಭಾಗಿಯಾಗಿದ್ದರೆ ಈತನ ವಿರುದ್ಧ ಸಂಸತ್ತು ಅಂದರೆ ಭಾರತದ ಶಾಸಕಾಂಗ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಬಹುಮತದ ಆಧಾರದ ಮೇಲೂ ಕೂಡ ಇವನನ್ನು ಆ ಹುದ್ದೆಯಿಂದ ಕಿತ್ತು ಹಾಕಲಿಕ್ಕೂ ಕೂಡ ಅವಕಾಶಗಳು ಇದ್ದಾವೆ. ಒಂದು, ಅವನಾಗಿಯೇ ರಾಜೀನಾಮೆ ಕೊಡಬೇಕಾಗುತ್ತೆ, ಇಲ್ಲ ಸಂಸತ್ತು ಇವನ ಮೇಲೆ ವಿಶ್ವಾಸ ಮಂಡನೆಯನ್ನು ಮಾಡೋದ್ರ ಮೂಲಕ, ಅವಿಶ್ವಾಸ ಮಂಡನೆಯನ್ನು ಮಾಡೋದ್ರ ಮೂಲಕ ಅವನನ್ನು ಕೂಡ ಅಲ್ಲಿಂದ ಹುದ್ದೆಯಿಂದ ಕಿತ್ತಾಕುವಂತಹ ಅಧಿಕಾರ ಸಂಸತ್ತಿಗೆ ನೀಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈ ಮೂಲಕ ಅಂದರೆ ಅವನಾಗಿ ರಾಜೀನಾಮೆ ಕೊಡ್ಬೋದು, ಇಲ್ಲ ಸಂಸತ್ತು ಕೂಡ ಅವನ ದುರ್ನಡತೆ ಅಥವಾ ಅವನ ದುರ್ನಡತೆ ಆಧಾರದ ಮೇಲೂ ಕೂಡ ಅವನ್ನ ಅಧಿಕಾರದಿಂದ ಕಿತ್ತಾಕುವಂಥ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ಭಾರತ ಚುನಾವಣಾ ಆಯೋಗದ ಕೆಲಸಗಳೇನು, ಯಾವ ಚುನಾವಣೆಗಳನ್ನು ಅದು ನಡೆಸಿಕೊಡುತ್ತೆ ಮತ್ತು ಅದರ ಪ್ರಕ್ರಿಯೆ ಹೇಗಿರುತ್ತೆ,
ಚುನಾವಣಾ ವ್ಯವಸ್ಥೆ ಒಂದು ಪ್ರಕ್ರಿಯೆ ಇದೆ. ಅದನ್ನು ಹೇಗೆ ಬೇಕೋ ಹಾಗೆ ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ. ಒಂದೊಂದು ಹಂತ ಹಂತವಾಗಿ ಅದು ಚುನಾವಣಾ ಆಯೋಗ ಅಥವಾ ಚುನಾವಣಾ ಆಯೋಗ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಯಾವ ಯಾವ ಕೆಲಸಗಳನ್ನು ಯಾವ ಯಾವ ಹಂತದ ಮೂಲಕ ಚುನಾವಣೆ ನಡೆಸುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಇವತ್ತು. ಈಗ ಪ್ರೆಸೆಂಟ್ ಈಗ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಮೊದಲಿಗೆ ಚುನಾವಣಾ ಆಯೋಗ, ಭಾರತ ದೇಶದ ಚುನಾವಣಾ ಆಯೋಗ ಬಹುಮುಖ್ಯವಾಗಿ ಯಾವ ಯಾವ ಚುನಾವಣೆಗಳನ್ನು ನಡೆಸಿಕೊಡುತ್ತೆ ಅಂತಂದರೆ, ರಾಷ್ಟ್ರಪತಿಗಳ ಚುನಾವಣೆ ಇರ್ಬೋದು, ಉಪರಾಷ್ಟ್ರಪತಿಗಳ ಚುನಾವಣೆ ಇರ್ಬೋದು, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು. ಸೊ ಇಂತಹ ಬಹುಮುಖ್ಯ ಚುನಾವಣೆಗಳನ್ನು ನಡೆಸಿಕೊಡುವಂಥ ಜವಾಬ್ದಾರಿಯನ್ನು ಭಾರತ ಚುನಾವಣಾ ಆಯೋಗ ಒತ್ತಿಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಚುನಾವಣೆಯ ದಿನಾಂಕವನ್ನು ನಿಗದಿ ಮಾಡುವಂಥದ್ದು ಕೂಡ ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಚುನಾವಣಾ ದಿನಾಂಕವನ್ನು ನಿಗದಿ ಮಾಡುವುದರಿಂದ ಹಿಡಿದು ಫಲಿತಾಂಶ ನೀಡುವವರೆಗೂ ಕೂಡ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಸೊ ಇಲ್ಲಿ ನಾವು ಯಾರು ಬೇಕೋ ಅವರು ಚುನಾವಣಾ ದಿನಾಂಕವನ್ನು ನಿರ್ಧರಿಸಲಿಕ್ಕೆ ಬರೋದಿಲ್ಲ. ಚುನಾವಣಾ ಆಯೋಗದ ಮುಖ್ಯಸ್ಥರೇ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಯಾವ ದಿನಾಂಕದಲ್ಲಿ ಚುನಾವಣೆಗಳು ನಡೆಯುತ್ತೆ, ಯಾವ ದಿನಾಂಕದಲ್ಲಿ ಚುನಾವಣೆ ನಡೆಯುತ್ತೆ, ಅದು ಸರ್ವ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅವರಿಗೆ ಬೇಕಾದಂಥ ದಿನಾಂಕದ ಸಂದರ್ಭದಲ್ಲಿ ಅವರು ಇಡ್ತಾರೆ. ಅದಕ್ಕೆ ಅವರಿಗೆ ಆದಂಥ ಒಂದು ನಿರ್ಬಂಧಗಳಿರ್ತವೆ. ಆ ನಿರ್ಬಂಧದ ಆಧಾರದಲ್ಲಿ ಅಥವಾ ಅಡಿಯಲ್ಲಿಯೇ ಇವರು ಕೂಡ ಚುನಾವಣಾ ದಿನಾಂಕಗಳನ್ನು ನಿಗದಿ ಮಾಡ್ತಾರೆ. ಆ ದಿನಾಂಕಗಳನ್ನು ನಿಗದಿ ಮಾಡಿ ಕೊನೆಗೆ ಫಲಿತಾಂಶ ಕೊಡುವವರೆಗೂ ಕೂಡ ಇವರಿಗೆ ಹೆಚ್ಚಿನ ಅಧಿಕಾರವನ್ನು ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಈ ಚುನಾವಣಾ ಆಯೋಗಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಸಿಬ್ಬಂದಿ ಇಲ್ಲ. ಅದೇ ಸ್ಟಾಫ್ ಅಂತ ನಾವು ಹೇಳ್ತೀವಿ. ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ಒಂದು ಸಿಬ್ಬಂದಿಗಳು ಇರೋದಿಲ್ಲ. ಇವರ ರಾಷ್ಟ್ರಪತಿಗಳ ಆ ಒಂದು ಒಪ್ಪಿಗೆ ಆಧಾರದ ಮೇಲೆ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಅಧಿಕಾರಿಗಳೇನಿರ್ತಾರೆ ಅವರನ್ನೇ ಇವರು ಚುನಾವಣೆ ಸಂದರ್ಭಗಳಲ್ಲಿ ತಮ್ಮ ಅಧಿಕಾರಿಗಳನ್ನಾಗಿ ತೆಗೆದುಕೊಳ್ಳುವಂಥ ಅವಕಾಶವನ್ನು ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಚುನಾವಣೆ ನಡೆಸುವುದಕ್ಕೆ ಅಂತಂದುಬಿಟ್ಟು ಪ್ರತ್ಯೇಕವಾದಂಥ ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದಾಗಲಿ ಇಲ್ಲ. ಸೊ ಇಲ್ಲಿರ್ತಕ್ಕಂಥ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ತವೆ ಅವರನ್ನೇ ಇವರು ಅಧಿಕಾರಿಗಳನ್ನಾಗಿ ಆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರಿಗಳನ್ನಾಗಿ ತೆಗೆದುಕೊಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ತರಬೇತಿಯನ್ನು ಕೊಟ್ಟು ಅವರಿಗೆ ಚುನಾವಣೆ ನಡೆಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಭಾರತ ಚುನಾವಣಾ ಆಯೋಗ ಮಾಡಿಕೊಡುತ್ತೆ. ಅದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಕೂಡ ಪಡಿತಾ ಹೋಗುತ್ತೆ. ಸೊ ಇದು ಭಾರತ ಚುನಾವಣಾ ಆಯೋಗದ ಅಧಿಕಾರಗಳಾಯಿತು ಅಥವಾ ಕೆಲಸಗಳಾಯಿತು. ಇನ್ನು ಹಾಗೆಯೇ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅವುಗಳ ವಿಚಾರಕ್ಕೆ ನಾವು ಬರೋದಾದರೆ ನಾನು ಆಗಲೇ ಹೇಳಿದೆ, ರಾಜ್ಯ ಚುನಾವಣಾ ಆಯೋಗ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ರಾಜ್ಯ ಚುನಾವಣಾ ಆಯೋಗವನ್ನು ನೇಮಕ ಮಾಡಿಕೊಂಡಿರ್ತಾರೆ. ಅದು ಆ ಜವಾಬ್ದಾರಿಯನ್ನು ಹೊತ್ಕೊಂಡಿರುತ್ತೆ. ಅದು ಪಂಚಾಯಿತಿಗಳ ಒಂದು ಗ್ರಾಮ ಪಂಚಾಯಿತಿ, ಸೊ ತಾಲೂಕು ಪಂಚಾಯಿತಿ ಈ ಒಂದು ಚುನಾವಣೆಗಳನ್ನು ನೋಡೋದು, ಜೊತೆಗೆ ನಗರಗಳ ಒಂದು ಪುರಸಭೆಗಳ ಒಂದು ಚುನಾವಣೆಗಳನ್ನು ನಡೆಸಿಕೊಡುವಂಥ ಜವಾಬ್ದಾರಿಯನ್ನು ಹೊತ್ತಿರುತ್ತೆ. ಇಲ್ಲಿಯೂ ಕೂಡ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನಿರ್ತಾನೆ. ಪ್ರತಿಯೊಂದು ರಾಜ್ಯ ಚುನಾವಣಾ ಆಯೋಗಕ್ಕೂ ಒಬ್ಬೊಬ್ಬ ಮುಖ್ಯ ಚುನಾವಣಾ ಆಯುಕ್ತನಿರ್ತಾನೆ. ಅವರನ್ನು ಆಯಾ ರಾಜ್ಯಗಳ ರಾಜ್ಯಪಾಲರು ನೇಮಕ ಮಾಡ್ತಾರೆ. ನೋಡಿ, ದೇಶದ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಿದರೆ, ರಾಜ್ಯಗಳ ಚುನಾವಣಾ ಆಯುಕ್ತರನ್ನು ನಮಗೆ ರಾಜ್ಯಪಾಲರು ನೇಮಕ ಮಾಡುವಂಥ ಅಧಿಕಾರವನ್ನು ಭಾರತ ಸಂವಿಧಾನದಲ್ಲೇ ಕೊಟ್ಟಿದೆ. ರಾಜ್ಯಪಾಲರಿಗೆ 243ನೇ ವಿಧಿಯ ಅನ್ವಯ 233 ಮತ್ತು ಜಡ್ ಆ ಒಂದು ಅನ್ವಯ ಅನ್ವಯ ಸೊ ರಾಜ್ಯಪಾಲರಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಆ ಅಧಿಕಾರದ ಮೂಲಕ ರಾಜ್ಯಪಾಲರು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಒಂದು ಏನು ಚುನಾವಣಾ ಆಯುಕ್ತ ಒಂದು ಸಂಸ್ಥೆ ಇದೆ, ಇದನ್ನು 1993ರಲ್ಲಿ ನಮಗೆ ರಾಜ್ಯದಲ್ಲಿ ಸ್ಥಾಪನೆ ಮಾಡಿಕೊಂಡ್ವಿ. ಯಾಕಂದ್ರೆ ನಾವು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ರೂಢಿಸಿಕೊಂಡ ಮೇಲೆ. ಸೊ ಹಾಗಾಗಿ ಆ ಒಂದು ಸಂಸ್ಥೆ ಈಗ ಇತ್ತೀಚಿನ ದಿನದಲ್ಲಿ ನಮಗೆ ರೂಢಿ ಇರ್ತಕ್ಕಂಥದ್ದು ಅಥವಾ ಒಂದು ಕಾರ್ಯಾಚರಣೆಯನ್ನು ಅದರ ಒಂದು ಚುನಾವಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಈಗ ನಾವು ಭಾರತ ಚುನಾವಣಾ ಆಯೋಗದ ಕಾರ್ಯ ಪ್ರಕ್ರಿಯೆಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಹೇಗೆ ಚುನಾವಣೆಗಳು ನಡೀತವೆ, ಚುನಾವಣೆಗಳು ನಡೆಯುವಂಥ ವ್ಯವಸ್ಥೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಚುನಾವಣಾ ಆಯೋಗ ಮೊದಲು ಚುನಾವಣಾ ಕ್ಷೇತ್ರಗಳನ್ನು ನಿರ್ಧರಿಸುವಂತಹ ಕೆಲಸಗಳನ್ನು ಮಾಡುತ್ತೆ.
ನೋಡಿ, ಮೊದಲಿಗೆ ಅದು ಚುನಾವಣಾ ಕ್ಷೇತ್ರಗಳನ್ನು ನಿರ್ಧಾರವನ್ನು ಚುನಾವಣಾ ಆಯೋಗ ಮಾಡ್ತಾ ಹೋಗುತ್ತೆ. ಅಂದರೆ ಚುನಾವಣಾ ಕ್ಷೇತ್ರಗಳು ಅಂದರೆ ಏನಪ್ಪ ಅಂತಂದರೆ, ಚುನಾವಣೆಯನ್ನು ನಡೆಸುವ ದೃಷ್ಟಿಯಿಂದ ದೇಶ ಮತ್ತು ರಾಜ್ಯಗಳನ್ನು ಅನೇಕ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಈ ವಿಂಗಡಣೆ ಮಾಡಿರ್ತಕ್ಕಂಥ ಚಿಕ್ಕ ಚಿಕ್ಕ ಭಾಗಗಳನ್ನೇ ನಾವು ಚುನಾವಣಾ ಕ್ಷೇತ್ರಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದರೆ ಚುನಾವಣೆ ನಡೆಸುವ ದೃಷ್ಟಿಯಿಂದ ಚುನಾವಣಾ ಆಯೋಗ ರಾಜ್ಯ ಮತ್ತು ದೇಶವನ್ನು ಹಲವಾರು ಭಾಗಗಳಾಗಿ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸುತ್ತೆ. ಆ ವಿಂಗಡಣೆ ಆದಂಥ ಚಿಕ್ಕ ಚಿಕ್ಕ ಭಾಗಗಳನ್ನೇ ನಾವು ಚುನಾವಣಾ ಕ್ಷೇತ್ರಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಒಂದು ವಿಂಗಡಣೆಯನ್ನು ಯಾವ ಆಧಾರದ ಮೇಲೆ ಮಾಡಲಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಜನಸಂಖ್ಯೆ ಆಧಾರದ ಮೇಲೆ ಅದರ ವಿಂಗಡಣೆಯನ್ನು ಮಾಡಲಾಗುತ್ತೆ. ಅಂದರೆ ಚುನಾವಣಾ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡುವಂಥದ್ದು ಜನಸಂಖ್ಯೆ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಬಹುಮುಖ್ಯವಾಗಿ ನಮಗೆ 2 ರೂಪದ ಒಂದು ಚುನಾವಣಾ ಕ್ಷೇತ್ರಗಳನ್ನು ನಾವು ಕಾಣ್ಬೋದು ರಾಜ್ಯ ಮತ್ತು ದೇಶಗಳಲ್ಲಿ. ಒಂದು ಲೋಕಸಭೆ ಚುನಾವಣಾ ಕ್ಷೇತ್ರ, ಮತ್ತೊಂದು ವಿಧಾನಸಭೆ ಚುನಾವಣಾ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಬಹುಮುಖ್ಯವಾಗಿ ಲೋಕಸಭೆ ಚುನಾವಣಾ ಕ್ಷೇತ್ರಗಳು ಅಂತಂದೇಳಿ ಒಂದು ಭಾಗವನ್ನು ಕರೆದ್ರೆ, ಇನ್ನೊಂದು ವಿಧಾನಸಭೆ ಚುನಾವಣಾ ಕ್ಷೇತ್ರ ಅಂತಂದೇಳಿ ಕರಿತಾ ಹೋಗ್ತೀವಿ. ನಮಗೆ ಗೊತ್ತಿದೆ, ಲೋಕಸಭೆ ಅಂದರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸಕಾಂಗ ಸಭೆ, ಇದು ವಿಧಾನಸಭೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ಶಾಸಕಾಂಗ ಇದು. ಸೊ ಹಾಗಾಗಿ ಈ ಲೋಕಸಭೆಯ ಒಂದು ಕ್ಷೇತ್ರವನ್ನು ಅಥವಾ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು MP ಗಳು ಅಂತಂದೇಳಿ ಕರಿತೀವಿ, ಅಥವಾ ಲೋಕಸಭಾ ಸದಸ್ಯ ಅಂತಂದೇಳಿ ಕರಿತೀವಿ ಅವರನ್ನು. ಆ ಕ್ಷೇತ್ರದಿಂದ ಅಂದರೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯನನ್ನು ನಾವು MP ಗಳು ಅಂತಂದೇಳಿ ಕರಿತೀವಿ, ಇಲ್ಲ ಲೋಕಸಭಾ ಸದಸ್ಯ ಅಂತಂದೇಳಿ ಅವರನ್ನು ಕರೀತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನನ್ನು ನಾವು ಶಾಸಕ ಅಂತಂದೇಳಿ ಕರಿತೀವಿ, ಇಲ್ಲ MLA ಅಂತಂದೇಳಿ ಕರಿತೀವಿ, MLA ಅಂತಂದೇಳಿ ಕರಿಬೋದು, ಅಥವಾ ರಾಜ್ಯ ವಿಧಾನಸಭಾ ಸದಸ್ಯ ಅಂತ ಕೂಡ ಇವರನ್ನು ನಾವು ಕರಿತಾ ಹೋಗ್ತೀವಿ. ಸೊ ಇವು 2 ಪ್ರಮುಖವಾಗಿರ್ತಕ್ಕಂಥ ಒಂದು ಚುನಾವಣಾ ಕ್ಷೇತ್ರಗಳಾಗಿ ವಿಂಗಡಣೆಯನ್ನು ಮಾಡಿದರೆ, ಜೊತೆಗೆ ಅಷ್ಟೇ ಅಲ್ಲದೆ ಭಾರತ ಸಂವಿಧಾನವೇ ಹೇಳಿರುವ ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲು ಕ್ಷೇತ್ರಗಳನ್ನು ಕೂಡ ಈ ಒಂದು ಚುನಾವಣಾ ಆಯೋಗವೇ ನಿರ್ಧಾರವನ್ನು ಮಾಡುತ್ತೆ, ಯಾವ ಕ್ಷೇತ್ರಗಳು ಮೀಸಲು ಕ್ಷೇತ್ರವಾಗಿ ಇರಬೇಕು ಅಂತಂದೇಬಿಟ್ಟು. ಹೌದಲ್ವ? ಲೋಕಸಭೆಯಲ್ಲಿ ನಿಮಗೆ ಗೊತ್ತಿರ್ಬೋದು 78-41. ಸೊ ಪರಿಶಿಷ್ಟ ಜಾತಿಯವರಿಗೆ 79 ಇದೆ, ಹಾಗೆ ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳನ್ನು ಮೀಸಲಾಗಿ ಇಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ಸ್ಥಳಗಳು ಯಾವ್ಯಾವ ಕ್ಷೇತ್ರಗಳು ಅದು ಆಗಬೇಕು ಅನ್ನೋದನ್ನು ಕೂಡ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಚುನಾವಣಾ ಕ್ಷೇತ್ರಗಳ ಬಗ್ಗೆ ಬರೋದಾಗಿ, ಇದು ಚುನಾವಣಾ ಆಯೋಗ ಮೊದಲ ಕೆಲಸ. ಅಂದರೆ ರಾಜ್ಯವನ್ನು ಹೇಗೆ ಚಿಕ್ಕ ಚಿಕ್ಕ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಬೇಕು, ಯಾಕಂದರೆ ಚುನಾವಣಾ ದೃಷ್ಟಿಯಿಂದ ಜನಸಂಖ್ಯೆ ಆಧಾರದ ಮೇಲೆ ಒಂದು ವಿಂಗಡಣೆಯನ್ನು ಮಾಡುತ್ತೆ ಚಿಕ್ಕ ಚಿಕ್ಕ ವಿಭಾಗಗಳಾಗಿ. ಆ ವಿಭಾಗವನ್ನೇ ನಾವು ಚುನಾವಣಾ ಕ್ಷೇತ್ರಗಳು ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಇನ್ನು ಚುನಾವಣಾ ಆಯೋಗದ ಮತ್ತೊಂದು ಪ್ರಮುಖವಾದಂತಹ ಕೆಲಸ ಅಂತಂದರೆ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು. ಚುನಾವಣಾ ಆಯೋಗದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂದರೆ ಮತದಾರರ ಪಟ್ಟಿಯನ್ನು ರಚನೆ ಮಾಡುವಂಥದ್ದು. ಮತದಾರರ ಪಟ್ಟಿಯನ್ನು ರಚನೆ ಅಂದರೆ, ಮತದಾರರ ಪಟ್ಟಿ ಅಂದರೆ ಏನಪ್ಪ ಅಂತಂದರೆ, ಮತದಾನ ಮಾಡುವವರ ಹೆಸರು ಮತ್ತು ಅವರಿಗೆ ಸಂಬಂಧಪಟ್ಟ ಕೆಲವು ವಿವರಗಳನ್ನು ಒಳಗೊಂಡಿರುವಂಥ ಪಟ್ಟಿಯನ್ನೇ ನಾವು ಮತದಾರರ ಪಟ್ಟಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದರೆ ಮತದಾರರ ಪಟ್ಟಿ ಅಂತಂದರೆ ಮತದಾನ ಮಾಡುವವರ ಹೆಸರು ಮತ್ತು ಅವರಿಗೆ ಸಂಬಂಧಪಟ್ಟ ಕೆಲವೊಂದು ವಿವರಗಳನ್ನು ಒಳಗೊಂಡಿರುವಂತಹ ಪಟ್ಟಿಯನ್ನು ನಾವು ಮತದಾರರ ಪಟ್ಟಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಇದನ್ನು ದೇಶದ ಚುನಾವಣಾ ಆಯೋಗ ಪ್ರತಿ ವರ್ಷವೂ ಕೂಡ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಈ ಮತದಾರರ ಪಟ್ಟಿಯಲ್ಲಿ. ಯಾಕೆಂದರೆ ಕೆಲವೊಬ್ಬರು ಆ ವರ್ಷಕ್ಕೆ 18 ವರ್ಷ ತುಂಬಿರುತ್ತೆ, ಅಂಥವರನ್ನು ಹೊಸದಾಗಿ ಮತದಾರರ ಪಟ್ಟಿಗೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ ಪ್ರತಿ ವರ್ಷವೂ ಕೂಡ. ಅದೇ ರೀತಿಯಾಗಿ ಸತ್ತು ಹೋಗಿದ್ರೆ, ಯಾರಾದರೂ ವ್ಯಕ್ತಿ ಆ ವರ್ಷದಲ್ಲಿ ಸತ್ತು ಹೋಗಿದ್ರೆ ಆ ವ್ಯಕ್ತಿಯ ಹೆಸರನ್ನು ಆ ಮತದಾರರ ಪಟ್ಟಿಯಿಂದ ಬಿಡಿಸುವಂಥದ್ದು ಅಥವಾ ತೆಗೆದು ಹಾಕುವಂಥ ಕೆಲಸವನ್ನು ಕೂಡ ಚುನಾವಣಾ ಆಯೋಗದ ಕೆಲಸಗಳಲ್ಲಿ ಇದು ಕೂಡ ಒಂದು. ಮತ್ತು ಈ ಮೂಲಕ ಜೊತೆಗೆ
ಪ್ರತಿಯೊಬ್ಬ ಮತದಾರನಿಗೂ ಕೂಡ ಒಂದು ಛಾಯಾ ಪ್ರತಿಯನ್ನು ಒಳಗೊಂಡಿರ್ತಕ್ಕಂಥ ಗುರುತಿನ ಚೀಟಿಯನ್ನು ಕೂಡ ಕೊಡಲಾಗುತ್ತೆ. ಅಂದರೆ ವೋಟರ್ ID ಕಾರ್ಡ್ ಅಂತಂದೇಳಿ ನಾವು ಅದನ್ನು ಕರಿತಾ ಹೋಗ್ತೀವಿ. ಅದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದನ್ನು ನೀಡ್ತಾರೆ. ಮತದಾರ ಯಾರ್ಯಾರು ಮಾಡ್ತಾರೋ ಮತದಾನ ಮಾಡುವಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬನಿಗೂ ಆ ಒಂದು ಮತದಾನ ಗುರುತಿನ ಚೀಟಿಯನ್ನು ಕೊಡಲಾಗುತ್ತೆ. ಆ ಚೀಟಿಯ ಮೂಲಕ ಚುನಾವಣೆಗೆ ನೇಮಿಸಲ್ಪಟ್ಟಂಥ ಅಧಿಕಾರಿಗಳು ಮತದಾರ ಯಾರು ಎಂಬುದನ್ನು ಗುರುತಿಸಲಿಕ್ಕೆ ಈ ಒಂದು ಗುರುತಿನ ಚೀಟಿ ಅಥವಾ ID ಕಾರ್ಡ್ ನಮಗೆ ಸಹಾಯವಾಗ್ತಾ ಹೋಗುತ್ತೆ ಆ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಮತದಾರರ ಪಟ್ಟಿಯನ್ನು ರಚನೆ ಅಥವಾ ಒಂದು ಮತದಾರರ ಪಟ್ಟಿಯನ್ನು ರೆಡಿ ಮಾಡುವಂಥದ್ದು, ಜೊತೆಗೆ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಒಂದೊಂದು ID ಕಾರ್ಡ್ ಅಥವಾ ಒಂದು ಗುರುತಿನ ಚೀಟಿಯನ್ನು ಕೊಡುವಂಥದ್ದು. ಚುನಾವಣೆಯ ಸಂದರ್ಭಗಳಲ್ಲಿ ಆ ಗುರುತಿನ ಚೀಟಿಯ ಜೊತೆಗೆ, ಅಂದರೆ ಚುನಾವಣಾ ಒಂದು ಗುರುತಿನ ಚೀಟಿ ID ಕಾರ್ಡ್ ಜೊತೆಗೆ ಮತ್ತೊಂದು ಸರ್ಕಾರದಿಂದ ಮಾನ್ಯತೆಗೆ ಒಳಪಟ್ಟಿರ್ತಕ್ಕಂಥ ಯಾವುದಾದ್ರೂ ID ಕಾರ್ಡನ್ನು ಮತ್ತೆ ನಾವು ಪುರಾವೆಯಾಗಿ ತೋರಿಸಬೇಕಾಗುತ್ತೆ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗೆ. ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಸರ್ಕಾರದ ಮಾನ್ಯತೆಯಿಂದ ಪಡೆದಿರ್ತಕ್ಕಂಥ ಒಂದು ID ಕಾರ್ಡನ್ನು ನಾವು ಮತ್ತೆ ಅವರಿಗೆ ತೋರಿಸ್ಬೇಕು. ಅದ್ರ ಮೂಲಕ ನಾನೇ ಈ ವ್ಯಕ್ತಿ ಅನ್ನೋದನ್ನು ಪರಿಚಯವನ್ನು ಮಾಡಿಕೊಡುವಂಥದ್ದು. ಅಲ್ಲಿ ಏನು ಮತದಾರರ ಹೆಸರಿರುತ್ತೆ ಆ ಹೆಸರಿಗೆ ತಕ್ಕನಾಗಿ ನಾನು ಅನ್ನೋದನ್ನು ಅವ್ರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಇದು ಯಾವುದಕ್ಕೆ ಸಹಾಯವಾಗುತ್ತೆ ಅಂತಂದರೆ ನಿಷ್ಪಕ್ಷಪಾತವಾದಂಥ ಒಂದು ಚುನಾವಣಾ ವ್ಯವಸ್ಥೆಗೆ ಇದು ಸಹಾಯವಾಗ್ತಕ್ಕಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿ ಹೆಸರಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಮತದಾನ ಮಾಡುವ ಪ್ರಕ್ರಿಯೆಯನ್ನು ನಿಲ್ಲಿಸುವ ದೃಷ್ಟಿಯಿಂದ ಈ ID ಕಾರ್ಡ್ ಅಥವಾ ಈ ಒಂದು ಪ್ರಕ್ರಿಯೆ ಹೆಚ್ಚು ಸಹಾಯವಾಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಈ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಮತದಾರರ ಪಟ್ಟಿಯನ್ನು ರೆಡಿ ಮಾಡಬೇಕು. ಚುನಾವಣೆಗಿಂತ ಮುಂಚಿತವಾಗಿ ಇದನ್ನು ಪ್ರತಿ ವರ್ಷವೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ನಾನು ಆಗಲೇ ಹೇಳಿದಾಗೆ 18 ವರ್ಷ ಯಾರಾದರೂ ಹೊಸದಾಗಿ ಆಗಿದ್ರೆ ಸೊ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸುವಂಥದ್ದು, ಹಾಗೆ ಮರಣ ಹೊಂದಿದ್ರೆ ಅವರನ್ನ ಮತದಾರನ ಪಟ್ಟಿಯಿಂದ ಹೊರಗಾಕುವಂಥ ಕೆಲಸವನ್ನು ಪ್ರತಿ ವರ್ಷವೂ ಕೂಡ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈ ಮೂಲಕ ಮತದಾರರ ಪಟ್ಟಿಯನ್ನು ಚುನಾವಣೆಗಿಂತ ಮುಂಚೆವೇ ರೆಡಿ ಮಾಡುವಂತಹ ಜವಾಬ್ದಾರಿಯನ್ನು ಈ ಒಂದು ಸಂಸ್ಥೆ ಚುನಾವಣಾ ಆಯೋಗಕ್ಕೆ ನೀಡಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದು ಮತದಾರರ ಪಟ್ಟಿಯ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಇನ್ನು ಅಧಿಸೂಚನೆ ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಟಿಫಿಕೇಶನ್, ಅಧಿಸೂಚನೆ, ನೋಟಿಫಿಕೇಶನ್. ಸೊ ಅಧಿಸೂಚನೆ ಅಂತ ಅಂದರೆ ಚುನಾವಣಾ ಆಯೋಗ ಯಾವಾಗ ಚುನಾವಣೆಯನ್ನು ನಡೆಸುತ್ತೆ ಅನ್ನೋ ವಿಚಾರ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಬೇಕಾಗುತ್ತೆ. ಸೊ ಅದು ರೇಡಿಯೋಗಳ ಮೂಲಕ, ದೂರದರ್ಶನದ ಮೂಲಕ, ಪತ್ರಿಕೆಗಳ ಮೂಲಕ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅಥವಾ ಸರ್ಕಾರ ಹೊರಡಿಸುವಂಥ ಗೆಜೆಟ್ಗಳ ಮೂಲಕ ಇರ್ಬೋದು, ಘೋಷಣೆಗಳ ಮೂಲಕ ಇರ್ಬೋದು. ಸೊ ಯಾವುದಾದ್ರೂ ಮೂಲಕ ಅದನ್ನು ಒಟ್ಟು ಜನರಿಗೆ ಹೆಚ್ಚು ಪರಿಚಿತವಾಗುವ ಹಾಗೆ ಇಂಥ ದಿವಸ ಎಲೆಕ್ಷನ್ ಇದೆ ಅಥವಾ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಹೆಚ್ಚು ಎಲ್ಲ ಜನರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನು ನಾವು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಅಂತಂದೇಳಿ ಅದನ್ನು ಕರೀತಕ್ಕಂಥದ್ದು. ಇದು ಕೂಡ ಚುನಾವಣಾ ಆಯೋಗದ ಕೆಲಸಗಳಲ್ಲಿ ಒಂದಾಗಿದೆ. ನೋಡಿ, ಚುನಾವಣಾ ಆಯೋಗ ಯಾವೆಲ್ಲ ಕೆಲಸ ಮಾಡುತ್ತೆ ಅಂತಂದರೆ ಚುನಾವಣಾ ಕ್ಷೇತ್ರಗಳನ್ನು ನಿಗದಿ ಮಾಡುತ್ತೆ. ಎಷ್ಟು ಜನಕ್ಕೆ ಒಂದು ಕ್ಷೇತ್ರ ಇರಬೇಕು ಮತ್ತು ಯಾವುದು ಕ್ಷೇತ್ರಗಳಾಗಬೇಕು ಅನ್ನೋದನ್ನು ಕೂಡ ಅದೇ ನಿರ್ಧಾರ ಮಾಡುತ್ತೆ. ಜೊತೆಗೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂತಹ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ. ಅಧಿಸೂಚನೆ ಇಲ್ಲಿಂದನೇ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭವಾಗುವಂಥದ್ದು. ಯಾವಾಗ ಚುನಾವಣಾ ಆಯೋಗ ಒಂದು ಘೋಷಣೆಯನ್ನು ಮಾಡುತ್ತೆ, ಇಂಥ ದಿವಸದಿಂದ ಎಲೆಕ್ಷನ್ನು ಅಂತಂದೇಬಿಟ್ಟು ಅಲ್ಲಿಂದನೇ ಚುನಾವಣಾ ಪ್ರಕ್ರಿಯೆಗಳು ನಿಜವಾಗ್ಲೂ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ಈ ಪ್ರಕಟಣೆಯನ್ನು ಕೊಡುವಂಥ ಜವಾಬ್ದಾರಿನೂ ಕೂಡ ಜನರಿಗೆ ಸರಿಯಾಗಿ ತಿಳಿಸುವಂಥದ್ದು, ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋದನ್ನು ತಿಳಿಸುವಂಥದ್ದು ಒಂದು ಚುನಾವಣಾ ಆಯೋಗದ ಕೆಲಸವೇ ಆಗಿರೋದ್ರಿಂದ ಇದೇನು ಮಾಡುತ್ತೆ ಅಂತಂದರೆ ರೇಡಿಯೋ ಮೂಲಕ, ದೂರದರ್ಶನ ಮೂಲಕ, ವೆಬ್ಸೈಟ್ಗಳಲ್ಲಿ, ಜೊತೆಗೆ ಪತ್ರಿಕೆಗಳ ಮೂಲಕ, ಸರ್ಕಾರದ ಗೆಜೆಟ್ಗಳಲ್ಲಿ ಸೊ ಇದನ್ನು ಈ ಒಂದು ಮಾಹಿತಿಗಳನ್ನು, ಅಂದರೆ ಯಾವಾಗ ಚುನಾವಣೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಕಂಪ್ಲೀಟಾಗಿ ಜನರಿಗೆ ತಲುಪಿಸುವಂತಹ ಕೆಲಸಗಳನ್ನು ಜಾಹೀರಾತಿನ ಮೂಲಕ ಅದು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದು ಅಧಿಸೂಚನೆಯ ವಿಚಾರಕ್ಕೆ ಬರೋದಾದರೆ. ಇನ್ನು ಅಭ್ಯರ್ಥಿಗಳ ಉಮೇದುದಾರಿಕೆ ಅಂತಂದೇಳಿ ಕರಿತಾ ಹೋಗ್ತೀವಿ, ಅಥವಾ ನಾಮಿನೇಷನ್ ಆಫ್ ಕ್ಯಾಂಡಿಡೇಟ್ ಅಂತ ಕೂಡ ಅದನ್ನ ನಾವು ಕರಿಬೋದು. ಓಕೆ, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್. ಸೊ ಅಂದರೆ ಅಭ್ಯರ್ಥಿ ಯಾರು
ನೋಡಿ, ಭಾರತದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಭಾರತದಲ್ಲಿ ಯಾವ ಪ್ರಜೆ ಕೂಡ ಬೇಕಾದ್ರೂ ಎಲೆಕ್ಷನ್ನಿಗೆ ಚುನಾವಣೆಗೆ ಸ್ಪರ್ಧಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಯಾವೊಬ್ಬ ವ್ಯಕ್ತಿ ಬೇಕಾದ್ರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನು ನಾವು ಹೊಂದಿರಬೇಕಾಗುತ್ತೆ. ಕೆಲವೊಂದು ಅರ್ಹತೆಗಳಿದ್ದಾವೆ, ಅದನ್ನು ನಾವು ಪೂರೈಸಲೇಬೇಕಾಗುತ್ತೆ. ಸೊ ಆ ಪೂರೈಸಿದ್ವಿ ಅನ್ನೋದಾದರೆ ನಾವು ಯಾರು ಬೇಕಾದರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ಇದ್ದಾವೆ. ಸೊ ಅದೇ ರೀತಿಯಾಗಿ ಏನು ಅಪ್ಲಿಕೇಶನ್ ಇರುತ್ತೆ, ಆ ಅಪ್ಲಿಕೇಶನನ್ನು ಸರಿಯಾಗಿ ಭರ್ತಿ ಮಾಡಿ ಅದರ ಜೊತೆಗೆ ಭದ್ರತಾ ಠೇವಣಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಠೇವಣಿಯನ್ನು ಫಿಕ್ಸ್ ಡಿಪಾಸಿಟ್ಟು. ಸೊ ಅದನ್ನು ಚುನಾವಣಾ ಅಧಿಕಾರಿಗೆ, ಅಂದರೆ ಇದಕ್ಕಾಗಿ ನೇಮಿಸಲ್ಪಟ್ಟಂತಹ, ಅಂದರೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುವಂಥ ಚುನಾವಣಾ ಅಧಿಕಾರಿಗೆ ಸರಿಯಾದ ನಿಗದಿತ ವೇಳೆಗೆ ಹೋಗಿ ತಲುಪಿಸುವಂಥದ್ದು ಕೂಡ ಅಭ್ಯರ್ಥಿಯ ಒಂದು ಕೆಲಸವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಯಾರು ಬೇಕಾದ್ರೂ ನಾವು ಹೋಗಿ ಎಲೆಕ್ಷನ್ ನಿಲ್ಬೋದು. ನಮ್ಮದೇ ಆದಂಥ ಕೆಲವು, ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಆ ಒಂದು ಏನು ಅಪ್ಲಿಕೇಶನ್ ಇದೆ, ಚುನಾವಣಾ ಅಭ್ಯರ್ಥಿಯ ಅಪ್ಲಿಕೇಶನ್, ಕ್ಯಾಂಡಿಡೇಟ್ ಅಪ್ಲಿಕೇಶನ್, ಅದನ್ನು ತುಂಬಿ ನಾವು ಅದ್ರ ಜೊತೆಗೆ ಕೆಲವೊಂದು ಪುರಾವೆಗಳನ್ನು, ಜೊತೆಗೆ ಭದ್ರತಾ ಠೇವಣಿಯನ್ನು ಇಟ್ಟು ಆ ಅಧಿಕಾರಿಗೆ ಸರಿಯಾದಂಥ ಸಮಯಕ್ಕೆ ನಾವು ತಲುಪಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅದಕ್ಕೆ ಚುನಾವಣಾ ಒಂದು ಆಯೋಗ ಒಂದು ನಿಗದಿಯನ್ನು ಮಾಡಿರುತ್ತೆ. ಇಂಥ ದಿನ ಇಂಥ ಗಂಟೆ ಒಳಗಾಗಿಯೇ ತಲುಪಿಸ್ಬೇಕು ಅಂತ ಇರುತ್ತೆ. ಆ ಗಂಟೆ ಒಳಗಾಗಿ ಅವರು ತಲುಪಿಸ್ಬೇಕಾಗುತ್ತೆ. ಅದಕ್ಕೆ 3 ದಿವಸ 4 ದಿವಸ ಟೈಮ್ ಇರುತ್ತೆ. ಆ ಟೈಮ್ನೊಳಗೆ ಹೋಗಿ ಒಂದು ಎಲೆಕ್ಷನ್ ಹೋಗಿ ಏನು ಚುನಾವಣಾ ಅಧಿಕಾರಿ ಇರ್ತಾನೆ, ಆ ಚುನಾವಣಾ ಅಧಿಕಾರಿಗೆ ನಾನು ಅಭ್ಯರ್ಥಿ ಅನ್ನೋ ಒಂದು ಏನು ಪತ್ರ ಇದೆ ಅದನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಅಭ್ಯರ್ಥಿಗಳಿಗೆ ರಾಜಕೀಯ ಪಕ್ಷಗಳು ಪಾರ್ಟಿ ಟಿಕೆಟನ್ನು ಕೊಡ್ಬೋದು. ಸೊ ಅದನ್ನು ನಾವು ಪಕ್ಷದ ಅಧಿಕೃತ ಪತ್ರ ಅಂತ ಕೂಡ ಕರಿತೀವಿ. ಅದನ್ನು ಪಕ್ಷದ ಅಧಿಕೃತ ಪತ್ರ ಅಂತಂದೇಳಿ ಕರಿತೀವಿ. ಅದನ್ನು ಇದನ್ನು ಇಂಗ್ಲೀಷಲ್ಲಿ ಪಾರ್ಟಿ ಟಿಕೆಟ್ ಅಂತಂದೇಳಿ ಪಾರ್ಟಿ ಟಿಕೆಟ್ ಅಂತ ಕೂಡ ಕರೀತಾರೆ. ಸೊ ಪಕ್ಷದ ಅಧಿಕೃತ ಪತ್ರವನ್ನು, ಅಂದರೆ ಒಂದೊಂದು ರಾಜಕೀಯ ಪಕ್ಷಗಳು ಒಬ್ಬೊಬ್ಬ ವ್ಯಕ್ತಿಯನ್ನು ತಮ್ಮ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂಥ ಅವಕಾಶಗಳು ಇದ್ದಾವೆ. ಸೊ ಹಾಗಾಗಿ ಆ ಮೂಲಕ ಅವರಿಗೆ ಆ ಪಾರ್ಟಿ ಟಿಕೆಟನ್ನು ಕೊಟ್ಟರೆ ಅದನ್ನು ಕೂಡ ತೆಗೆದುಕೊಂಡೋಗಿ ಆ ಒಂದು ಏನು ಅಭ್ಯರ್ಥಿಗಳ ಉಮೇದುವಾರಿಕೆ ಕೆಲಸ ಇದೆ, ನಾಮಿನೇಷನ್ ಆಫ್ ಕ್ಯಾಂಡಿಡೇಟ್ ಅಂತಂದೇಳಿ ಕರಿತೀವಿ. ಸೊ ಆ ಸಂದರ್ಭದಲ್ಲಿ ಆ ಚುನಾವಣಾ ಅಧಿಕಾರಿಗೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟರೆ ಆ ಪಕ್ಷದ ಚಿಹ್ನೆಯನ್ನು ಮತ್ತು ಆ ಪಕ್ಷದ ಬೆಂಬಲಿಗರನ್ನು ತನ್ನ ಚುನಾವಣಾ ಅಧಿಕಾರದಲ್ಲಿ ಅಥವಾ ಚುನಾವಣಾ ಒಂದು ಪ್ರಚಾರದ ಕಾರ್ಯದಲ್ಲಿ ಬಳಸಿಕೊಳ್ಳುವಂಥ ಅವಕಾಶಗಳು ದೊರೀತಾ ಹೋಗ್ತವೆ ಆ ವ್ಯಕ್ತಿಗೆ. ಸೊ ಹಾಗಾಗಿ ಆ ಯಾರ್ಯಾರಿಗೆ ಯಾವ್ಯಾವ ಅರ್ಹತೆ, ಅಂದರೆ ಆ ಒಂದು ಪಾರ್ಟಿ ಟಿಕೆಟ್ ಕೊಟ್ಟಿರ್ತಾರೋ ಅವರು ಮಾತ್ರ ಆ ಪಕ್ಷದ ಚಿಹ್ನೆಯನ್ನು ಬಳಸುವಂಥ ಅವಕಾಶಗಳು ಇರ್ತವೆ. ಸೊ ಹಾಗಾಗಿ ಇದು ಕೆಲವೊಂದು ಸಾರಿ ಆ ವ್ಯಕ್ತಿಯ ಅಥವಾ ಆ ಅಭ್ಯರ್ಥಿಯ ಗೆಲುವು ಕೂಡ ಸಹಾಯವಾಗ್ತವೆ. ಯಾಕಂದರೆ ಆ ಚಿಹ್ನೆಯನ್ನು ಆ ವ್ಯಕ್ತಿ ಮಾತ್ರ ಬಳಸಬೇಕಾಗುತ್ತೆ, ಬೇರೆ ಯಾವ ವ್ಯಕ್ತಿನೂ ಬಳಸಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಆ ರಾಜಕೀಯ ಪಕ್ಷಗಳ ಏನು ಒಂದು ಬೆಂಬಲಿಗರು, ಅನುಯಾಯಿಗಳು ಇದ್ದರೆ ಸೊ ಅವು ಕೂಡ ಆ ಒಂದು ಆ ಅಭ್ಯರ್ಥಿಯ ಪರವಾಗಿ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ತುಂಬ ಸಹಾಯವಾಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಪಾರ್ಟಿ ಟಿಕೆಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಪಾರ್ಟಿ ಟಿಕೆಟ್ ಯಾರಿಗೂ ಸಿಗಲಿಲ್ಲ ಅಥವಾ ಆ ವ್ಯಕ್ತಿಗೆ ಸಿಗಲಿಲ್ಲ ಅಂತಂದರೆ ಅವನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಲಿಕ್ಕೂ ಕೂಡ ಅವಕಾಶಗಳಿದೆ. ಅಂದರೆ ಕೇವಲ ರಾಜಕೀಯ ಪಕ್ಷದ ಟಿಕೆಟನ್ನು ಪಡ್ಕೊಂಡೇ ನಾವು ಒಂದು ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಥವಾ ಕ್ಯಾಂಡಿಡೇಟ್ ನಾಮಿನೇಷನ್ನ ಸಲ್ಲಿಸಬೇಕು ಅಂತಂದೇನಿಲ್ಲ. ಸೊ ಅದ್ರ ಬದಲಿಗೆ ನಮಗೆ ಯಾವ ಪಕ್ಷದ ಒಂದು ಟಿಕೆಟ್ ಸಿಗದೇ ಇದ್ರೂ ಕೂಡ, ಪಕ್ಷದ ಬೆಂಬಲ ಸಿಗದೇ ಇದ್ರೂ ಕೂಡ ನಾವು ನೇರವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ನಾವು ನಾಮಿನೇಷನ್ನ ಸಲ್ಲಿಸಲಿಕ್ಕೆ ಚಾನ್ಸಸ್ಸು ಇದ್ದಾವೆ. ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳು ನಮಗೆ ಭಾರತ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಚಿಹ್ನೆಯನ್ನು ಮಾತ್ರ ಯಾವ ಚಿಹ್ನೆಯನ್ನು ಬಳಸಬೇಕು ಅನ್ನೋದನ್ನು ಒಂದು ಚುನಾವಣಾ ಆಯೋಗವೇ ನಿರ್ಧಾರವನ್ನು ಮಾಡುತ್ತೆ. ಸೊ ಅಂದರೆ ಪಕ್ಷೇತರ ಅಭ್ಯರ್ಥಿಗೆ ಪ್ರತ್ಯೇಕವಾದಂಥ ಒಂದು ಚುನಾವಣಾ ಗುರುತನ್ನು ಕೊಡುತ್ತೆ, ಚಿಹ್ನೆಯನ್ನು ಕೊಡುತ್ತೆ. ಆ ಚಿಹ್ನೆಯನ್ನು ಬಳಸಿ ಜನರಿಗೆ ತನ್ನ ಗುರುತು ಯಾವುದು ಅನ್ನೋದನ್ನು ಕೂಡ ತಿಳಿಸಬೇಕಾಗುತ್ತೆ. ಇದಿಷ್ಟು ಕೂಡ ಅಭ್ಯರ್ಥಿಗಳ ಉಮೇದುವಾರಿಕೆಗೆ ಇರ್ತಕ್ಕಂಥ ವಿಚಾರಗಳು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಕೂಡ ಚುನಾವಣಾ ಪ್ರಕ್ರಿಯೆಗಳು ಇದ್ದಾವೆ, ಚುನಾವಣಾ ಆಯೋಗದ ಪ್ರಕ್ರಿಯೆಗಳು. ನೋಡಿ, ಚುನಾವಣಾ ಆಯೋಗ ಮೊದಲಿಗೆ ಮಾಡ್ತಕ್ಕಂಥದ್ದು ಚುನಾವಣಾ ಕ್ಷೇತ್ರಗಳನ್ನು ನಿರ್ಧಾರ ಮಾಡುತ್ತೆ, ಮತದಾರರ ಪಟ್ಟಿಯನ್ನು ನೇಮಕ ಮಾಡುತ್ತೆ ಅಥವಾ ಸಿದ್ಧಪಡಿಸುತ್ತೆ, ನಂತರದಲ್ಲಿ ಅಧಿಸೂಚನೆ ಹೊರಡಿಸುತ್ತೆ, ಅಭ್ಯರ್ಥಿಗಳ ಉಮೇದುವಾರಿಕೆ ಅಥವಾ ನಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ, ಆ ಪ್ರಕ್ರಿಯೆಯನ್ನು ಮಾಡುತ್ತೆ. ನಂತರದಲ್ಲಿ ಯಾವ ಪ್ರಕ್ರಿಯೆಗಳ ಮೂಲಕ ಚುನಾವಣೆಯನ್ನು ವ್ಯವಸ್ಥಿತವಾಗಿ ಚುನಾವಣಾ ಆಯೋಗ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ.